ಸೊ ಎಸ್, ಇಲ್ಲೂ ಕೂಡ ನಾವು ಒಂದು ಪೊಲಾರ್ ಕರ್ವನ್ನು ಕನ್ಸಿಡರ್ ಮಾಡ್ಕೋಬೇಕು. ಸೊ ಪೊಲಾರ್ ಕರ್ವನ್ನು ಲೇಟೆಸ್ಟ್ ಫಸ್ಟ್ ಡ್ರಾ ಮಾಡಬೇಕಾಗಿರುವಂಥ ಒಂದು ಡಯಾಗ್ರಾಮ್, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಒಂದು ಕರ್ವನ್ನು ಡ್ರಾ ಮಾಡ್ಕೋಬೇಕು. ಸೊ ಈಗ ಈ ಕರ್ವಲ್ಲಿ ನಾನು ಹೇಳಿದ ಹಾಗೆ ಒಂದು ಪೊಲಾರ್ ಕರ್ವನ್ನು ನಾವು ಕನ್ಸಿಡರ್ ಮಾಡ್ಕೋತಿದ್ದೀವಿ ಅಂತಂದರೆ ಅದ್ರ ಮೇಲಿರುವಂತಹ ಯಾವುದೋ ಒಂದು ಪಾಯಿಂಟಿಗೆ ಪೊಸಿಷನನ್ನು ಫೈಂಡ್ ಔಟ್ ಮಾಡಬೇಕು. ಲೆಟಸ್ ಕನ್ಸಿಡರ್ ದಿಸ್ ಆಸ್ ಪಿ. ಈ ಒಂದು ಕರ್ವು ಅದ್ರ ಮೇಲೆ ಒಂದು ಪಾಯಿಂಟನ್ನು ಚೂಸ್ ಮಾಡಿದ್ದೀನಿ. ಈ ಪಾಯಿಂಟಿಗೆ ಪೊಸಿಷನ್ ಏನಾದರೂ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಬೇಸಿಕಲಿ ನಾವು ಪೊಲಾರ್ ಕರ್ವಲ್ಲಿ ಏನು ಕನ್ಸಿಡರ್ ಮಾಡ್ತೀವಿ, ಒಂದು ಪೋಲನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಪೋಲಿಂದ ಇಲ್ಲಿಗೆ ಡ್ರಾ ಮಾಡೋದೇ ನಾವೇನಂತ ಹೇಳ್ತೀವಿ, ರೇಡಿಯಸ್ ವೆಕ್ಟಾರ್. ಸೊ ಲೆಟಸ್ ಕನ್ಸಿಡರ್ ದಿಸ್ ಆಸ್ ಆರ್. ಸೊ ಇದನ್ನು ಪೋಲ್ ಅಂತ ಹೇಳಿದೆ, ಓ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇನಿಷಿಯಲ್ ಲೈನ್, ಇದನ್ನು ಎಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಮೇನಾಗಿ ಏನು ಬೇಕಾಗಿರೋದು, ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಇಲ್ಲಿದೆ, ಮತ್ತು ಟ್ಯಾಂಜೆಂಟ್ ಬೇಕು ನಮಗೆ. ಟ್ಯಾಂಜೆಂಟ್ ಯಾವುದ್ರ ಹತ್ರ ಕನ್ಸಿಡರ್ ಮಾಡಬೇಕು, ಈ ಪಾಯಿಂಟ್ ಹತ್ರ. ಟ್ಯಾಂಜೆಂಟ್ ಅಂತ ಅಂದರೆ ಒಂದು ಲೈನನ್ನು ಕನ್ಸಿಡರ್ ಮಾಡಬೇಕು, ಸೊ ದಟ್ ಈ ಪಾಯಿಂಟಿಗೆ ಮಾತ್ರ ಅದು ಟಚ್ ಆಗಬೇಕು. ಓಕೆ, ಸೊ ಈ ರೀತಿ ಕನ್ಸಿಡರ್ ಮಾಡೋಣ. ಓಕೆ, ಟ್ಯಾಂಜೆಂಟನ್ನು ಕನ್ಸಿಡರ್ ಮಾಡಿದೆ. ಈಗ ಪರ್ಪೆಂಡಿಕ್ಯುಲರ್ ಲೆಂತ್ ಅಂತ ಹೇಳಿರೋದ್ರಿಂದ ಎಲ್ಲಿಂದ, ಈ ಪೋಲಿಂದ ಈ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಲೆಂತ್ ಅಂತ ಅಂದರೆ ಯಾವುದು, ಅಥವಾ ಇದನ್ನು ಸ್ವಲ್ಪ ಸ್ಲ್ಯಾಂಟ್ ಆಗು ನೀವು ಡ್ರಾ ಮಾಡ್ಕೋಬೋದು. ಈಗ ಪರ್ಪೆಂಡಿಕ್ಯುಲರ್ ಅಂತ ಅಂದರೆ ಇದೇ ಆಗಿಬಿಡುತ್ತೆ. ದೇರ್ ಫೋರ್ ಒಂದು ಸ್ವಲ್ಪ ಸ್ಲ್ಯಾಂಟಾಗಿ ಡ್ರಾ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಸ್ಲ್ಯಾಂಟಾಗಿ ಡ್ರಾ ಮಾಡಿಕೊಂಡ್ರೆ ಈಗ ಒಂದು ಪರ್ಪೆಂಡಿಕ್ಯುಲರ್ ಅಂತ ಅಂದರೆ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದಾ. ಸೊ ಅದನ್ನು ನೋಡಿದ್ರೆ ಅಟ್ಲೀಸ್ಟ್ ನಿಮಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವು ತೊಗೋತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಸುಮ್ಮನೆ ಇಲ್ಲೆಲ್ಲೋ ತೊಗೊಳ್ಳೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈ ರೀತಿ ಎಲ್ಲ ಆಗಬಾರ್ದು. ಸೊ ಇಲ್ಲಿ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈ ಪಾಯಿಂಟನ್ನು ನಾವು ಲೇಟೆಸ್ಟ್ ಕನ್ಸಿಡರ್ ದಿಸ್ ಆಸ್ ಎನ್ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಲ್ವಾ. ಇದನ್ನು ಇದೇ ಪಿ ಬೇರೆ, ಇದನ್ನು ಪಿ ಅಂತ ಈ ರೀತಿ ಡಿನೋಟ್ ಮಾಡಿ, ಈ ಪಿಯನ್ನು ನಮಗೆ ಫೈನಲ್ ಎಕ್ಸ್ಪ್ರೆಷನಲ್ಲಿ ಕೊಟ್ಟಿದ್ದಾರಲ್ಲ, ಈ ಲೈನು ಸ್ವಲ್ಪ ದೊಡ್ಡದಿರುತ್ತೆ, ಈ ರೀತಿ ಪಿಯನ್ನು ಡಿನೋಟ್ ಮಾಡಿ. ಸೊ ಈ ಎಕ್ಸ್ಪ್ರೆಷನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್. ಸೊ ದಿಸ್ ಇಸ್ ದ ಡಯಾಗ್ರಾಮ್. ಸೊ ಎಕ್ಸ್ಪ್ಲನೇಷನ್ ಅಗೇನ್ ಇದೇ ರೀತಿ ಇರಬೇಕಂತೇನಿಲ್ಲ, ಜಸ್ಟ್ ಈ ಡಯಾಗ್ರಾಮ್ ತಕ್ಕನಾಗೆ ನೀವು 1-2 ಲೈನ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಸೊ ಲೆಟ್ ಓ ಬಿ ದ ಪೋಲ್ ಆ್ಯಂಡ್ ಓ ಎಲ್ ಅಂತಂದರೆ ಓ ಎಲ್ ಬಿ ದ ಇನಿಷಿಯಲ್ ಲೈನ್. ರೇಡಿಯಸ್ ವೆಕ್ಟಾರು ಇದು ಇನಿಷಿಯಲ್ ಲೈನ್. ನೆಕ್ಸ್ಟ್ ಲೆಟ್ ಪಿ ಆಫ್ ಆರ್ ಕಾಮ ತೀಟಾ ಬಿ ಎನಿ ಪಾಯಿಂಟ್ ಆನ್ ದಿಸ್ ಕರ್ವ್ ಆ್ಯಂಡ್ ಹೆನ್ಸ್ ಇಲ್ಲಿ ಓ ಮತ್ತು ಪಿ ಅನ್ನುವಂಥದ್ದು ಡಿಸ್ಟೆನ್ಸ್ ಏನಂತ ತೊಗೊಂಡಿದ್ದೀನಿ, ಆರ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಎಲ್ ಒ ಪಿ ಆ್ಯಂಗಲ್ ಎಲ್ ಒ ಪಿ ಅನ್ನು ನಾನು ಏನಂತ ಕನ್ಸಿಡರ್ ಮಾಡ್ಕೊತಿದ್ದೀನಿ, ತೀಟಾ ಅಂತ ಕನ್ಸಿಡರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಡ್ರಾ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್ ಎನ್, ಅದನ್ನು ಎನ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡಿಸ್ಟೆನ್ಸನ್ನು ಪಿ ಅಂತ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಫೈ ಅನ್ನುವಂಥದ್ದು ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟಾರ್ ಆ್ಯಂಡ್ ದ ಟ್ಯಾಂಜೆಂಟ್, ಅದನ್ನು ಫೈ. ಇಷ್ಟು ಓಕೆ. ಸೊ ಇಷ್ಟಾದಮೇಲೆ ಈಗ ನಾವು ಡೆರಿವೇಷನ್ಗೆ ಇಳಿಬೇಕು. ಸೊ ಇಲ್ಲಿ ನಾವು ನೋಡಿದ ಹಾಗೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಸೊ ಫ್ರಮ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾನು ಸೈನ್ ಫಂಕ್ಷನನ್ನು ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಫ್ರಮ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಐ ಕ್ಯಾನ್ ರೈಟ್ ಫ್ರಮ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾನು ಏನಂತ ಬರ್ಕೋಬೋದು. ಈಗ ಯಾವುದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಓ ಎನ್ ಪಿ ನಾನು ಸೈನ್ ಫೈ ಅಂದರೆ ಸೈನ್ ಫಂಕ್ಷನನ್ನು ನಾನು ಏನಂತ ಡಿನೋಟ್ ಮಾಡ್ತೀನಿ, ಅಪೋಸಿಟ್ ಬೈ ಹೈಪೋತಿನಸ್ ಅಂತ ಡಿನೋಟ್ ಮಾಡ್ಕೋಬೋದು. ಸೈನ್ ಫೈ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಹೈಪೋತಿನಸ್. ಸೊ ಅಪೋಸಿಟ್ ಸೈಡ್, ಈ ಫೈಗೆ ಅಪೋಸಿಟ್ ಆಗಿರುವಂಥದ್ದು ಇದು ಈ ಲೆಂತ್. ಸೊ ಅಲ್ಲಿ ಏನಂತ ನಾವು ನೇಮ್ ಕೊಟ್ಟಿದ್ದೀವಿ, ಸೊ ದಟ್ ಈಸ್ ನಥಿಂಗ್ ಬಟ್ ಪಿ ಅಂತ ನೇಮ್ ಕೊಟ್ಟಿದ್ದೀವಿ. ಡಿವೈಡೆಡ್ ಬೈ ಹೈಪೋತಿನಸ್ ಅಂತ ಅಂದರೆ ಇದಾ ರೈಟ್, ಅಪೋಸಿಟು ಹೈಪೋತಿನಸ್ಸು ಅಡ್ಜಸೆಂಟ್ ಈ ಆ್ಯಂಗಲಿಗೆ. ಸೊ ಅಪೋಸಿಟಲ್ಲಿರೋದು ಪಿ, ಹೈಪೋತಿನಸ್ಸಲ್ಲಿರುವಂತಹ ಡಿಸ್ಟೆನ್ಸನ್ನು ನಾನು ಆರ್ ಅಂತ ಡಿನೋಟ್ ಮಾಡಿದ್ದೀನಿ. ದೇರ್ ಫಾರ್ ದಿಸ್ ಇಸ್ ಆರ್ ಆ್ಯಂಡ್ ದಿಸ್ ಇಸ್ ಸೈನ್ ಫೈ. ಸೊ ನನಗೆ ಪಿ ಎಕ್ಸ್ಪ್ರೆಷನ್ ಬೇಕಿರೋದು. ದೇರ್ ಫಾರ್ ಪಿಯನ್ನು ಮೇನ್ ಸಬ್ಜೆಕ್ಟಾಗಿ ಇಟ್ಕೋತೀನಿ, LHS ಅಲ್ಲಿ ಇಟ್ಕೋತೀನಿ, ಆ್ಯಂಡ್ ಮಿಕ್ಕಿರೋದನ್ನು RHSಗೆ ಮೂವ್ ಮಾಡ್ತೀನಿ. ಸೊ ಪಿಯನ್ನು ಬರ್ಕೊಂಡ್ರೆ ಪಿ ವಿಚ್ ಇಸ್ ಈಕ್ವಲ್ಸ್ ಟು, ಸೊ ಎಸ್ ಪಿ ಇಸ್ ಈಕ್ವಲ್ಸ್ ಟು, ಈ ಆರ್ ಎಲ್ಲಿಗೆ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ರೈಟ್. ಸೊ ಆರ್ ಇಂಟು ಸೈನ್ ಫೈ. ಓಕೆ, ಸೊ ಇದನ್ನು ಸಹ ನಾವು ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ನಮಗೆ ಬೇಕಿರುತ್ತೆ ಪಿ ಎಕ್ಸ್ಪ್ರೆಷನ್, ಬಟ್ ಇದನ್ನು ಬೇಸಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಬೇಸಿಕ್ ಎಕ್ಸ್ಪ್ರೆಷನ್ ಫಾರ್ ದ ಲೆಂತ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್, ಪರ್ಪೆಂಡಿಕ್ಯುಲರ್ ಲೆಂತ್. ಬಟ್ ನಮಗೆ ಅವರೇ ಒಂದು ಹೇಳಿದ್ದಾರೆ ಇದೇ ಎಕ್ಸ್ಪ್ರೆಷನ್ ಬೇಕು ಅಂತ. ಸೊ ಇದಕ್ಕೆ ನಾವು ರೀಚ್ ಆಗಬೇಕು ರೈಟ್.
ಈಗ ನಮಗೆ ನೋಡ್ಬೋದು ಇಲ್ಲಿ ನಮಗೆ ಎಕ್ಸ್ಪ್ರೆಷನ್ ಇರೋದು ಪಿ, ನನಗೆ ಇಲ್ಲಿ ಬೇಕಿರೋದು 1/p². ಸೊ ನಾನೀಗೇನು ಮಾಡಬೇಕು ಈ ಎಕ್ಸ್ಪ್ರೆಷನಿಗೆ ಒಂದು ರೆಸಿಪ್ರೋಕಲನ್ನು ಕನ್ಸಿಡರ್ ಮಾಡಬೇಕು. ದಟ್ ಮೀನ್ಸ್ ಪಿ ಇರೋದು 1/p ಬೇಕು ನನಗೆ ಆ್ಯಂಡ್ ಸ್ಕ್ವೇರ್ ಬೇಕು. ದೇರ್ಫೋರ್ ಟೇಕಿಂಗ್ ರೆಸಿಪ್ರೋಕಲ್ ಆ್ಯಂಡ್ ಸ್ಕ್ವೇರಿಂಗ್. ಸೊ ಏನು ಮಾಡ್ತೀರಾ ಈಗ ಟೇಕಿಂಗ್ ರೆಸಿಪ್ರೋಕಲ್ ಆ್ಯಂಡ್ ಸ್ಕ್ವೇರಿಂಗ್. ಸೊ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡೋಣ. ಸ್ಕ್ವೇರಿಂಗ್ ಈಕ್ವೇಷನ್ 1. ಸೊ ಏನಾಗುತ್ತೆ ಈಗ ಪಿ ಇದ್ದಿದ್ದು 1/p ಆಗುತ್ತೆ ರೆಸಿಪ್ರೋಕಲ್ ತೊಗೊಂಡ್ರೆ. ಸ್ಕ್ವೇರ್ ಮಾಡೋದ್ರಿಂದ 1/p², ವಿಚ್ ಈಸ್ ಈಕ್ವಲ್ಸ್ ಟು RHS ಅಲ್ಲಿ ಏನಿದೆ ಆರ್ ಇದೆ, ಅದನ್ನು ರೆಸಿಪ್ರೋಕಲ್ ತೊಗೊತೀನಿ 1/r ಆಗುತ್ತೆ. ಸ್ಕ್ವೇರ್ ಮಾಡೋದ್ರಿಂದ ಸ್ಕ್ವೇರ್. ನೆಕ್ಸ್ಟ್ ಸೈನ್ ಇದೆ, ಅದನ್ನು 1/sin 5 ಆಗುತ್ತೆ. ಸ್ಕ್ವೇರ್ ಮಾಡೋದ್ರಿಂದ ಸ್ಕ್ವೇರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ರೆಸಿಪ್ರೋಕಲ್ ಫಾರ್ಮುಲಾನ ಯೂಸ್ ಮಾಡಿದ್ರೆ 1/sin ಅಂತಂದ್ರೆ ಏನು? 1/sin 5 ಅಂತಂದರೆ cosecant 5, ರೈಟ್? ರೆಸಿಪ್ರೋಕಲ್ ಬೈ ಯೂಸಿಂಗ್ ದ ರೆಸಿಪ್ರೋಕಲ್ ಫಾರ್ಮುಲಾ 1/sin ಅಂತ ಅಂದರೆ cosecant 5, ಬಟ್ ನನಗೆ ಬೇಕಿರೋದು 1/sin². ಸೊ ಇಲ್ಲೇ ಸ್ಕ್ವೇರ್ ಹಾಕೊಂಡ್ರೆ ಇಲ್ಲೂ ಕೂಡ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ 1/sin² 5 ಜಾಗದಲ್ಲಿ ನಾನು ಏನಂತ ಬರಿಬೋದು cosecant² 5 ಅಂತ ಬರ್ಕೋಬಹುದು. ದೇರ್ಫೋರ್ ಈಗೇನಾಗುತ್ತೆ 1/p² is equals to 1/r² and this can be written as cosecant² 5. ನೆಕ್ಸ್ಟ್ ಅಗೇನ್ ಈ cosecant² 5 ನಾನು ಏನಂತ ಬರಿಬೋದು ಬೈ ಯೂಸಿಂಗ್ ದ ಐಡೆಂಟಿಟೀಸ್. ನಮಗೆ 3 ಐಡೆಂಟಿಟೀಸ್ ಇದೆ. ದಟ್ ಈಸ್ sin² θ ಪ್ಲಸ್ cos² θ is equals to 1 plus tan² θ is equals to secant² θ. ಅದೇ ರೀತಿ 1 plus cot² θ is equals to cosecant² θ ಅಂತ ಬರಿಬೋದು ಈ 3 ಐಡೆಂಟಿಟೀಸ್. ಸೊ ಈಗ 1 plus cot² 5 is equals to θ ಜಾಗದಲ್ಲಿ 5 ಅಂತ ತಗೋತಿದ್ದೀನಿ ಅಷ್ಟೇ. ಇಲ್ಲಿ cosecant² 5. ಸೊ ಇದ್ರ ಮೀನಿಂಗ್ ಏನೀಗ? ಸೊ cosecant² 5 ಜಾಗದಲ್ಲಿ ನಾನು ಏನಂತ ಬರಿಬೋದು 1 plus cot² 5 ಅಂತ ಬರಿಬೋದು. ದೇರ್ಫೋರ್ 1/p² is equals to 1/r². therefore cosecant ಜಾಗದಲ್ಲಿ 1 plus cot² 5. ಓಕೆ, ಈಗ ಈ cot² 5 ನಾನು ಪ್ರೀವಿಯಸ್ ಡೆರಿವೇಷನ್ ಅಂತ ಅಂದರೆ ಯಾವುದು? ಪ್ರೂವ್ ವಿತ್ ಯೂಶುವಲ್ ನೊಟೇಷನ್ tan 5 is equals to ಅಲ್ಲಿ ನಾವು ಬರ್ಕೊಂಡಿದ್ವಲ್ಲ, ಅಲ್ಲಿ ಪ್ರೀವಿಯಸ್ ಡೆರಿವೇಷನ್ ಅಂತ ಅಂದರೆ ಪ್ರೀವಿಯಸ್ ಡೆರಿವೇಷನಲ್ಲಿ ಏನಿತ್ತು tan 5 is equals to r into dθ/dr ಅಂತ ಇತ್ತು. ಸೊ ಎಸ್ ಪ್ರೀವಿಯಸ್ ಡೆರಿವೇಷನಲ್ಲಿ ಏನಿತ್ತು tan 5 is equals to r dθ/dr ಅಂತ ಇತ್ತು. ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ 1/tan is nothing but cot 5 is equals to ಅಗೇನ್ ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ 1/r, ಅಗೇನ್ ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ dr/dθ. ಸೊ ಈ cot 5 ಜಾಗದಲ್ಲಿ ನಾನು ಇದನ್ನು ಹಾಕ್ತೀನಿ. ನನಗೆ ಬೇಕಿರೋದು cot². ದೇರ್ಫೋರ್ cot² ಅಂತಂದರೆ ಇಲ್ಲೂ ಸ್ಕ್ವೇರ್ ಆ್ಯಂಡ್ ಅಗೇನ್ ಇಲ್ಲೂ ಕೂಡ ಸ್ಕ್ವೇರ್. ದೇರ್ಫೋರ್ ಈ ಪ್ಲೇಸಲ್ಲಿ ಇದನ್ನು ರೀಪ್ಲೇಸ್ ಮಾಡ್ತೀನಿ. ಸೊ ಏನಾಗುತ್ತೆ 1/p² is equals to 1/r² ಇಂಟು 1 ಪ್ಲಸ್ cot² ಜಾಗದಲ್ಲಿ ಇದನ್ನು ಹಾಕ್ತೀನಿ 1/r² dr/dθ ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಈ 1/r² ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 1/p² is equals to ಇಲ್ಲಿ 1/r² ಇಂಟು 1 ಅಂತಂದರೆ 1/r² ಇರುತ್ತೆ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ 1/r² ಇಂಟು 1/r² is nothing but 1/r⁴ dr/dθ ಹೋಲ್ ಸ್ಕ್ವೇರ್. ಇದು ಹಾಗೆ ಇರುತ್ತೆ, ಇಷ್ಟೇ ಅಲ್ವಾ? ಸೊ ಈಸಿ ಇದೆ. ಇದನ್ನು ನಿಮಗೆ ಮ್ಯಾಕ್ಸಿಮಮ್ ಕೇಳ್ತಾರೆ, ಅದು ಆ ಡೆರಿವೇಷನ್ ಅಥವಾ ಈ ಡೆರಿವೇಷನ್ ನಿಮಗೆ ಕೇಳ್ತಾರೆ. ಸೊ ಪ್ರೂವ್ ವಿತ್ ಯೂಶುವಲ್ ನೊಟೇಷನ್ 1/p² is equals to 1/r² plus 1/r⁴ dr/dθ ಹೋಲ್ ಸ್ಕ್ವೇರ್. ಸೊ ಫಸ್ಟ್ ಏನು ಮಾಡ್ತೀರಾ, ಒಂದು ಡಯಾಗ್ರಾಮನ್ನು ಬಿಡಿಸ್ಕೋತೀರಾ, ಪೋಲಾರ್ ಕರ್ವನ್ನು ಕನ್ಸಿಡರ್ ಮಾಡ್ಕೋತೀರಾ, ನೆಕ್ಸ್ಟ್ ಪೋಲು, ಇನಿಷಿಯಲ್ ಲೈನು, ಒಂದು ಟ್ಯಾಂಜೆಂಟ್. ನಾವು ಫೈಂಡ್ ಔಟ್ ಮಾಡಬೇಕಿರೋದು ಒಂದು ಪರ್ಪೆಂಡಿಕ್ಯುಲರ್ ಲೆಂತ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್. ಈ ಡಯಾಗ್ರಾಮ್ ಸ್ವಲ್ಪ ಕೇರ್ಫುಲ್ಲಾಗಿ ಬಿಡಿಸಿ. ಇಲ್ಲಿ ನೀವು ಈ ಲೆಂತ್ ಅವ್ರು ಹೇಳ್ತಿರೋದೇ ಪರ್ಪೆಂಡಿಕ್ಯುಲರ್ ಲೆಂತ್ ಆಗಿರೋದ್ರಿಂದ ಈ ಟ್ಯಾಂಜೆಂಟನ್ನು ಸ್ವಲ್ಪ ಸ್ಲ್ಯಾಂಟಾಗಿ ಬಿಡಿಸಿ. ಈ ಒಂದು ಲೆಂತ್ ಅನ್ನುವಂಥದ್ದು ನಿಮಗೆ ಅನ್ನಿಸ್ಬೇಕು ದಿಸ್ ಇಸ್ 90 ಡಿಗ್ರಿ ಅಂತ. ಇದನ್ನು ಎಲ್ಲೆಲ್ಲೋ ಬಿಡಿಸೋದಲ್ಲ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಾ. ಅದಾದಮೇಲೆ ಫ್ರಮ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಂದು sin 5 ಏನಂತ ನಾವು ಬರಿಬೋದು, ಅಪೋಸಿಟ್ ಬೈ ಹೈಪೋತಿನಸ್. ಅಪೋಸಿಟ್ ಸೈಡಲ್ಲಿ p ಅಂತ ಇದೆ, ಹೈಪೋತಿನಸ್ ಸೈಡಲ್ಲಿ r ಅಂತ ಇದೆ. ಸೊ ಬೇಸಿಕಲಿ ನಮಗೆ ಈ ಲೆಂತೇ ಬೇಕಾಗಿರೋದ್ರಿಂದ p ಸಬ್ಜೆಕ್ಟ್ ಮಾಡ್ಕೋತೀವಿ.
ಪಿಯನ್ನು ಸಬ್ಜೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟು ಉಳಿದಿರೋದೆಲ್ಲ RHSಗೆ ಹಾಕ್ತೀವಿ. ಅದಾದಮೇಲೆ ನಮಗೆ ಈ ಒಂದು ಎಕ್ಸ್ಪ್ರೆಷನಲ್ಲಿ 1/p² ಬೇಕು. ನನ್ನ ಹತ್ರ ಎಕ್ಸ್ಪ್ರೆಷನ್ ಇರೋದು p = r/sin θ sin φ. ಸೊ ಈಗ ರೆಸಿಪ್ರೋಕಲ್ ಆ್ಯಂಡ್ ಸ್ಕ್ವೇರಿಂಗ್ ಮಾಡಿದಾಗ ಈ ಎಕ್ಸ್ಪ್ರೆಷನ್ ಬರುತ್ತೆ. ಇದಾದಮೇಲೆ ಬೈ ಯೂಸಿಂಗ್ ದ ರೆಸಿಪ್ರೋಕಲ್ ಫಾರ್ಮುಲಾ 1/sin² ಅಂತಂದರೆ ಕೊಸಿಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಅಗೈನ್ ಈ ಒಂದು ಐಡೆಂಟಿಟಿ ಪ್ರಕಾರ ಕೊಸಿಕೆಂಡ್ ಕ್ಯಾನ್ ಬಿ ರಿಟರ್ನ್ ಆಸ್ ಕೊಸಿಕೆಂಡ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 1 + cot ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ನಿಮಗೆ ಮೇನು 4 ಪಾಯಿಂಟ್ ಇರೋದು. ಫಸ್ಟು ಇದನ್ನು ಹೇಗೆ ಬರ್ಕೋತೀರಾ ಅಂತ, sin φ = ಅಪೋಸಿಟ್ ಬೈ ಹೈಪೋತಿನಸ್ ಅಂತ ಬರ್ಕೊಂಡ್ರೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ನೆಕ್ಸ್ಟು ಟೇಕಿಂಗ್ ರೆಸಿಪ್ರೋಕಲ್ ಆ್ಯಂಡ್ ಸ್ಕ್ವೇರಿಂಗ್. ನೆಕ್ಸ್ಟ್ ಇಲ್ಲಿ ನಿಮಗೆ ಮೇನಾಗಿ ಬೇಕಾಗಿರುವಂಥದ್ದು ರೆಸಿಪ್ರೋಕಲ್ ಫಾರ್ಮುಲಾ, ಒಂದು ಐಡೆಂಟಿಟಿ, ನೆಕ್ಸ್ಟ್ ಈ ಕಾಟ್ ಸ್ಕ್ವೇರನ್ನು ಯಾವ ರೀತಿ ಬರ್ಕೋಬೋದು. ಇಷ್ಟು ನಿಮಗೆ ಮೇನ್ ಪಾಯಿಂಟ್ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ sin φ, ನೆಕ್ಸ್ಟ್ ಟೇಕಿಂಗ್ ರೆಸಿಪ್ರೋಕಲ್ ಆ್ಯಂಡ್ ಸ್ಕ್ವೇರಿಂಗ್, ನೆಕ್ಸ್ಟ್ ರೆಸಿಪ್ರೋಕಲ್ ಫಾರ್ಮುಲಾ ಇದನ್ನು ಹೇಗೆ ಬರ್ಕೊಳ್ಳೋದು, ಅದಾದಮೇಲೆ ಆ ಕೊಸಿಕೆಂಟನ್ನು ಹೇಗೆ ಬರ್ಕೊಳ್ಳೋದು, ಅದಾದಮೇಲೆ ಕಾಟನ್ನು ಹೇಗೆ ಬರ್ಕೊಳ್ಳೋದು. ಇಷ್ಟು ಬರ್ಕೊಂಡ್ರೆ ನಿಮಗೆ ಫೈನಲ್ ಎಕ್ಸ್ಪ್ರೆಷನಿಗೆ ರೀಚ್ ಆಗ್ತೀರಾ. ಇಷ್ಟೇ. ಸೊ 7 ಮಾರ್ಕ್ಸಿಗೆ ಇರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.